ಅನುಮತಿ ಕೊಟ್ಟಿದ್ದೀರಿ ಸರ್? ಜಸ್ಟಿಸ್ ಖುನ್ನಾ ಅವರ ಕಮಿಷನ್ ಮಾಡಿ ಏನು ಕ್ರಿಕೆಟ್ ಸ್ಟೇಡಿಯಮಲ್ಲಿ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಅದರ ಬಗ್ಗೆ ಅವರು ಕೆಲವು ರೆಕಮೆಂಡೇಶನ್ಸನ್ನು ಮಾಡಿದರು. ಆ ರೆಕಮೆಂಡೇಶನ್ನ ಅನ್ವಯ ನಾವು ಒಂದು ಕಮಿಟಿಯನ್ನು ಸೆಟಪ್ ಮಾಡಿದ್ದೆ. ಕ್ಯಾಬಿನೆಟಲ್ಲಿ ಇದಕ್ಕೆ ಚರ್ಚೆ ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೆ. ಆ ಸಮಿತಿ ಕೂಡ ಏನು ಮಾಡಿದ್ದಾರೆ, ಯಾಕೆಂದರೆ ನಾವು ಜಸ್ಟಿಸ್ ಖುನ್ನಾ ಅವರ ರೆಕಮೆಂಡೇಶನ್ಸನ್ನು KCN ಅವ್ರಿಗೂ ಕೂಡ ಕಳಿಸಿದ್ದು, ಇದೆಲ್ಲ ಫುಲ್ಫಿಲ್ ಮಾಡಬೇಕು ನೀವು ಅಂತ. ಅದಕ್ಕೆ ಅವರು ಮಾಡಿದಾರಾ ಇಲ್ವಾ ಅಥವಾ ಏನು ಸ್ಥಿತಿಗತಿ ಇದೆ ಅಂತೇಳಿ ನಾವು ಒಂದು ಕಮಿಟಿನ ಕಳಿಸಿದ್ದೆ. ನಮ್ಮ ಮಹೇಶ್ವರ ರಾವ್ ಅಂತೇಳಿ BBMP ಕಮಿಷನರ್ ಅವರು ಕೂಡ ಒಂದಷ್ಟು ನಮಗೆ ವರದಿಯನ್ನು ಕೊಟ್ಟಿದ್ದರು. ಆ ಆಧಾರದ ಮೇಲೆ ನಾನು ಕ್ಯಾಬಿನೆಟ್ಗೆ ತೊಗೊಂಡೋಗಿದ್ದೆ. ಕ್ಯಾಬಿನೆಟ್ಟಿಗೆ ತೊಗೊಂಡೋಗೋಕ್ಕೆ ಮುಂಚೆ KCN ಅವರು ನಮಗೆ ಮನವಿ ಮಾಡಿಕೊಂಡ್ರು, ನಾವೆಲ್ಲ ಫುಲ್ಫಿಲ್ ಮಾಡ್ತೀವಿ, ಹೊಸ ಸಮಿತಿ ಬಂದಿದೆ, ನಾವು ಫುಲ್ಫಿಲ್ ಮಾಡ್ತೀವಿ, ಅದನ್ನೆಲ್ಲ ನಮಗೆ ಪರ್ಮಿಷನ್ ಕೊಡಿ ಅಂತಂದು. ಅದಕ್ಕೆ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಮಾಡಿ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಇಂಪ್ಲಿಮೆಂಟೇಷನ್ ಅಂತ ವಿಚಾರದ ಮೇಲೆ ಅವರಿಗೆ ಕೊಡಿ. ಆದರೆ ಅವರಿಗೆ ಮ್ಯಾಚ್ ಪ್ರಾರಂಭ ಅಂದರೆ ಮಾರ್ಚ್ನಲ್ಲಿ ಅವರು IPL ಮಾಡೋದು, ಅಷ್ಟರ ಒಳಗಡೆ ಏನು ಶಾರ್ಟ್ ಟರ್ಮ್ ಇದು ಅಬ್ಸರ್ವೇಷನ್ಸ್ ಇದ್ದಾವೆ ಅವ್ರನ್ನೆಲ್ಲ ಮಾಡಬೇಕು ಅಂತೇಳಿ ಪರ್ಮಿಷನ್ ಕಂಡೀಷನಲ್ ಆಗಿ ಕೊಟ್ಟಿದ್ದೇವೆ. ಮತ್ತೊಂದು ಬಾರಿ ಫೈನಲ್ ಆಗಿ ನೋಡ್ತೇವೆ ಎಷ್ಟು ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದೆ ಅಂತಂದರೆ ಪರ್ಮಿಷನ್ ಕೊಡ್ತೀವಿ. ಅಲ್ಲ ಸರ್, ಮ್ಯಾಚ್ ಆರಂಭಕ್ಕೂ ಮುಂಚೆ ಫಿಕ್ಸ್ ಆಗ್ತದೆ ಸರ್, ಮ್ಯಾಚ್ಗಳು ನಡೀತವೆ ಅಂತ. ಅವಾಗ ಫುಲ್ಫಿಲ್ ಮಾಡಿಲ್ಲ ಅನ್ನೋಂಥದ್ದು ಬಂದರೆ ಮಾಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ, ಇನ್ನು ರೈಟಿಂಗ್ ಕೊಟ್ಟಿದ್ದಾರೆ. ಅದರಿಂದ ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಟು, ಯಾಕಂದರೆ ಇದು ಒಂದು ಸ್ಪೋರ್ಟ್ಸು, ಎರಡನೇದು ರಾಜ್ಯಕ್ಕೂ ಕೂಡ ನಮಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಜವಾಬ್ದಾರಿ ಇದೆ. ಹಾಗಾಗಿ ನಿರಾಶೆ ಮಾಡಬಾರ್ದು ಹಾಗೆ ಅಂತೇಳಿ ತೀರ್ಮಾನ ಮಾಡ್ತೀವಿ. ಫೆಬ್ರವರಿ ತಿಂಗಳಲ್ಲಿ T20 ವರ್ಲ್ಡ್ ಕಪ್ ಇದೆ ಸರ್, ಆ ಸಮಯದಲ್ಲಿ ಏನಾದ್ರು ಆಗ್ಬೋದಾ ಅಂತ? ಅಲ್ಲ, ಅವರೆಲ್ಲ ಫುಲ್ಫಿಲ್ ಮಾಡ್ತೀವಿ, ಈಗಾಗಲೇ ಶುರು ಮಾಡಿದ್ದಾರೆ ಕೆಲಸ. ನಾನು ಕೂಡ ಅಲ್ಲಿ ದಾರಿಯಲ್ಲಿ ಬರುವಾಗ ಗೇಟ್ಸ್ ಎಲ್ಲ ಕಿತ್ತಾಕಿದ್ದಾರೆ, ಅದೆಲ್ಲ ನೋಡಿದೆ. ಅಂದರೆ ಪ್ರಾರಂಭ ಮಾಡಿದ್ದಾರೆ. ಅವ್ರು ಮಾಡುವಾಗ ಕೆಲಸಗಳನ್ನ ನಮಗೂ ವಿಶ್ವಾಸ ಬರುತ್ತಲ್ಲ, ಹಾಗಾಗಿ ಕಂಪ್ಲೀಟ್ ಮಾಡ್ತೀವಿ ಅಂತ ಅವರು ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ನಾವು ಮತ್ತೆ ಪುನರ್ ಪರಿಶೀಲನೆ ಮಾಡ್ತೀವಿ. ಸರ್, ಇನ್ನೊಂದು ರಾಜೀವ್ ಗೌಡರು ವಿಚಾರ ಭಾಳ ಇದು ಸಿಗಲಿಲ್ಲ ಅನ್ನುವಂಥದ್ದು ಒಂದು ಕಡೆ. ಅವರು ಈಗಾಗಲೇ ನಾವು ಟೀಮ್ಗಳು ಸೆಟಪ್ ಮಾಡಿದ್ದಾರೆ. ಟೀಮ್ ಸೆಟಪ್ ಮಾಡಿ ಅವ್ರನ್ನ ಬರಬೇಕು ಎಲ್ಲಿದ್ರು ಅಂತ ಹೇಳಿ ನಿನ್ನೆ ಮುಖ್ಯಮಂತ್ರಿಗಳು ಇಬ್ಬರು ಕೂಡ ನಮ್ಮ ಕಾನ್ಫರೆನ್ಸ್ ಆದಮೇಲೆ ಕೂಡ ಹೇಳಿದ್ದೇವೆ. ಅದನ್ನು ಅವರು ಹುಡುಕ್ತಾ ಇದ್ದಾರೆ. ಸಿದ್ಧದಲ್ಲಿ ಸಿಗ್ತಾರೆ ಅವರು, ಎಲ್ಲೋಗ್ತಾರೆ, ಅವ್ರಿಗೇನು ದೇಶ ಬಿಟ್ಟು ಹೋಗ್ತಾರೆ. ಇಷ್ಟೇ ದಿವಸ ತಲೆ ಮರೆಸ್ಕೊಂಡಿದ್ರು, ಸಿಕ್ಕೇ ತುಂಬಾ ಕಳವಳ ವ್ಯಕ್ತಪಡಿಸ್ತಿರೋದು. ಮಹಾರಾಷ್ಟ್ರ ಪೊಲೀಸ್ನವ್ರು ಬರ್ತಾರ ಇಲ್ವಾ ಅಂತ ಏನ್ ಮಾಡ್ಬೋದು ಸರ್? ಎಚ್ಚರಿಕೆಯಿಂದ ಇರ್ಬೇಕು ನೀವು ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ, ಒಂದು ಸೂಚನೆ ಕೊಟ್ಟಿದ್ದಾರೆ. ಅವರಿಗೆ ನೀವು ಸಹ ಸ್ವಲ್ಪ ಆಕ್ಟಿವ್ ಆಗ್ಬೇಕಪ್ಪ, ನೀವು ಅರ್ಥದಲ್ಲಿ ಅದು ಒಳ್ಳೇದಲ್ಲ. ಮುಖ್ಯಮಂತ್ರಿಗಳಿಂದಾನೇ ಬಂದಿದೆ ಅಂದಾಗ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಿ. ಪೊಲೀಸರೇ ಅಪರಾಧಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಠಿಣವಾಗಿ ಹೇಳಿದ್ದೇನೆ. ಎಲ್ಲೆಲ್ಲಿ ಲ್ಯಾಪ್ಸಸ್ ಇದೆ, ಈಗ ಕರ್ನಾಟಕ ಪೊಲೀಸು ಬೇರೆ ಬೇರೆ ಪೊಲೀಸ್ ಬೇರೆ ರಾಜ್ಯದ ಪೊಲೀಸಿಗಿನ್ನ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಆದರೆ ಹಂಗಂತ ಹೇಳಿ ಸಮಾಧಾನವಾಗಿ ಇರೋಕ್ಕಾಗಲ್ಲ. ಅದಕ್ಕೆ ನಾವು ಹಾಗಾಗಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇರ್ತೀವಿ. ಆ ದೃಷ್ಟಿಯಲ್ಲಿ ಮಾಡಿದ್ದೀವಿ ಅಷ್ಟೇ. ಥ್ಯಾಂಕ್ ಯು.